ಸದನದಲ್ಲಿ ನರೇಗಾ ವಿಚಾರ ಗದ್ದಲ ಗಲಾಟೆ ಕೋಲಾಹಲ ಅಂತೂ ಜಾಸ್ತಿ ಇತ್ತು ಇವತ್ತು. ಕೇಂದ್ರ ಸರ್ಕಾರ ಕಾರ್ಮಿಕರ ಬದುಕನ್ನ ಕಸಿದುಕೊಂಡಿದೆ. ಮೋದಿ ಸರ್ಕಾರದ ವಿರುದ್ಧ ಈ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ವಿಧಾನಸಭೆಯ ಕಲಾಪದಲ್ಲಿ ಮನರೇಗಾ ಕುರಿತು ಚರ್ಚೆ ಆಗತ್ತೆ. ಸದನಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಉತ್ತರವನ್ನ ಕೊಡ್ತಾರೆ. ಪ್ರಿಯಾಂಕ್ ಭಾಷಣಕ್ಕೆ ವಿಪಕ್ಷಗಳಿಂದ ವಿರೋಧ ಕೂಡ ವ್ಯಕ್ತವಾಗುತ್ತೆ. ತಿಮ್ಮಾಪುರ ರಾಜೀನಾಮೆ ಕೊಡಿ ಅಂಥೇಳಿ ಘೋಷಣೆ ಕೂಗುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ವಾಗ್ವಾದಗಳು. ನಾವು ವಾಕೌಟ್ ಮಾಡ್ತಾ ಇದ್ದೀವಿ. ಹಣಗಳು ಸೇರ್ತಾ ಇಲ್ಲ. ಇವತ್ತು ಅಬಕಾರಿ ಸಚಿವರು ಅವರ ಬೇಜವಾಬ್ದಾರಿ ಹೇಳಿಕೆ ಕೊಡೋ ಮುಖಾಂತರ ಈ ಒಂದು ಹಗರಣವನ್ನು ಮುಚ್ಚಾಕಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಸರಿ ಇಲ್ಲ. ಇದನ್ನ ನಾವು ವಿರೋಧ ಮಾಡ್ತೀವಿ. ಎರಡನೇದು, ಇವತ್ತು ಮನ್ರೇಗಾ ಸರ್ಕಾರ ತಂದಿದೆ, ನಿರ್ಣಯ ಮಾಡಕ್ಕೆ ತಂದಿದೆ. ಜಿ ರಾಮ್ಜಿ ಏನಿದೆ, ಆ ಜಿ ರಾಮ್ಜಿ ಇವತ್ತು ಒಳ್ಳೆಯ ಯೋಜನೆ. ಅದು ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಒಳ್ಳೆಯ ಯೋಜನೆ ತಂದಿದ್ದಾರೆ. ಹಿಂದೆ ನರೇಗಾ ಇದ್ದಾಗ ಕೋಟ್ಯಾಂತರ ಹಣವನ್ನು ಲೂಟಿ ಮಾಡಿದ್ದಾರೆ. ಇದೇ ಸರ್ಕಾರ ಕೋಟ್ಯಾಂತರ ಹಣವನ್ನು ಲೂಟಿ ಮಾಡಿದ್ದಾರೆ. ಈಗ ಟ್ರಾನ್ಸ್ಪರೆಂಟ್ ಆಗಿ ಇರುವಂತದ್ರಿಂದ ಇವತ್ತು ಹಾಳು ಮಾಡ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ಆದ್ರಿಂದ ಈ ಒಂದು ನರೇಗಾವನ್ನು ನಾನು ಬೆಂಬಲಿಸ್ತಾ ಇದ್ದೀನಿ. ಮತ್ತೆ ಸರ್ಕಾರ 40% ಹಣ ಕೊಡಕ್ಕೆ ಹಣ ಇಲ್ದಿರ ದಿವಾಳಿ ಆಗಿದೆ. ನಾವು ನರೇಂದ್ರ ಮೋದಿ ಅವರು ತಂದಿರತಕ್ಕಂಥ ಜಿ ರಾಮ್ಜಿಯನ್ನ ನಾವು ಬೆಂಬಲ ಮಾಡ್ತಾ ಇದ್ದೀರಿ. ಈ ಸರ್ಕಾರ ತಂದಿರತಕ್ಕಂಥ ನಿರ್ಣಯವನ್ನ ವಿರೋಧ ಮಾಡ್ತಾ ಇದ್ದೀರಿ ಅಧ್ಯಕ್ಷರೇ. ನಾವು ಇದನ್ನ ವಿರೋಧ ಮಾಡ್ತಾ ಇದ್ದೀವಿ. ನಾವು ಇದನ್ನ ವಿರೋಧಿಸಿ ಈ ಅಕ್ರಮ ಈ ಕರ ನಿರ್ಣಯವನ್ನು ವಿರೋಧಿಸಿ ನಾವು ವಾಕೌಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂತಿದ್ದಾರೆ. ನಾನು ವಿರೋಧ ಪಕ್ಷ ನಾವು ಇಲ್ಲ ಮಾಡಿ, ಅದು ನಿಮ್ಮ ಹಕ್ಕಿದೆ. ಐ ಆಮ್ ನಾಟ್ ಡಿಬೇಟಿಂಗ್ ದಟ್ ಎಟ್ ಆಲ್. ಈಗ ಏನಾಗ್ತಾ ಇದೆ, ವೈಯಕ್ತಿಕವಾಗಿ ಹೋಗಕ್ ಸ್ಟಾರ್ಟ್ ಮಾಡಿದ್ರಿ. ಅದು ನಿಮ್ ಕಡೆಯಿಂದ ಪ್ರಚೋದನೆ ಆಗಿದೆ. ಈಗ ನಿಮಗೂ ಗೊತ್ತಿದೆ ಎಲ್ಲಿ ಶಿವಲಿಂಗೇಶ್ವರ ಪಟ್ಟಣ ಓದ್ಬೇಕಂತ ನಿಮ್ಗೆ ಗೊತ್ತಿದೆ. ನೀವು ಅದಕ್ಕೆ ಪ್ರಯತ್ನ ಮಾಡಿ ಅವ್ರು ಆಗಿದ್ದಾರೆ. ಅದು ತಪ್ಪು. ಯಾರಿಗೂ ನಿಂದನೆ ವೈಯಕ್ತಿಕವಾಗಿ ನಿಂದನೆ ಮಾಡೋ ಹಕ್ಕು ಈ ಸದನವೂ ಕೊಟ್ಟಿಲ್ಲ, ಸಂವಿಧಾನನೂ ಕೊಟ್ಟಿಲ್ಲ. ನಂದು ಒಂದೇ ಏನಂದ್ರೆ, ಅವ್ರಂತದ್ ಏನಾದ್ರು ಮಾಡಿದ್ರೆ ನೀವು ಅದ್ರ ಬಗ್ಗೆ ಸೂಕ್ತವಾದಂತ ನಿರ್ಧಾರ ತಗೊಳ್ಳಿ. ಸುನೀಲ್ ಅವರೇ, ನಾನು ಹೇಳ್ತಾ ಇರೋದು, ಇದು ಪ್ರಚೋದನೆ ಕೊಟ್ಟಾಗ ಹಿಂಗಾಯ್ತು, ಇಷ್ಟೆಲ್ಲ ನಿಮ್ಗೆ ನೋವಾಗ್ತಾ ಇದೆ. ಪ್ರಚೋದನೆ ಇರ್ಲಾರ್ದೆ ಕೌನ್ಸಿಲ್ನ ವಿರೋಧ ಪಕ್ಷದ ನಾಯಕರು ನಾರಾಯಣ ಸ್ವಾಮಿ ಅವರು ಕಲಬುರಗಿ ನಾಯಿ ಅಂತ ಹೇಳಿದ್ದಾರೆ. ಸುನೀಲ್ ಅವರೇ, ಅವ್ರು ಕೇಳಿ. ನಾಯಿ ಅಂದ್ರೆ ಅದೇನು ಅನ್ಯತಾ ಅಲ್ಲ. ನಾಯಿ cash for work program in the world and responds to the need of 53 million poor households by ensuring 100 days employment to them per year with at least 50% of the work reserved for women. ಅಡ್ವಾಣಿ ಅವರು ಹಿಂಗ್ ಮಾತಾಡ್ತಾ ಇದ್ದಾರೆ, ಸತ್ಯ ಹೇಳ್ತಾ ಇದ್ದಾರೆ ಅಂತ ಪಾಪ ಇವರು ಮಾರ್ಗದರ್ಶಕ ಮಂಡಳಿಗೆ ಹಾಕ್ಬಿಟ್ರು ಇವರೆಲ್ಲರೂ. ಆದ್ರೆ ಹೋಗಿ ಯುನೈಟೆಡ್ ನೇಷನ್ಸ್ ನಲ್ಲಿ ಸತ್ಯ ನುಡಿದಿದ್ದಾರೆ.
ಆದ್ರಿಂದ ಅಧ್ಯಕ್ಷರೇ, ಇವರು ಯಾಕೆ ಚೇಂಜ್ ಮಾಡಿದ್ದಾರೆ ಅಂತ ಇವರಿಗೆ ಗೊತ್ತಿಲ್ಲ. ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಕೇಳಲಿಕ್ಕೆ ದಯವಿಟ್ಟು ಕೇಳಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಅಧ್ಯಕ್ಷರೇ, ಇದು ಲೋಕಸಭಾದಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟರ್ ಅವರು ಉತ್ತರ ಕೊಡ್ತಾರೆ. ಪ್ರಶ್ನೆ